ಎಲ್ಲರಿಗೂ ನಮಸ್ಕಾರ. ಇನ್ಫೈನೈಟ್ IAS-KS ಪ್ರಜಾವಾಣಿ ಸಿಂಪ್ಲಿಫೈಡ್ ನ್ಯೂಸ್ ಪೇಪರ್ ಅನಾಲಿಸಿಸ್ಗೆ ಸ್ವಾಗತ. ಇವತ್ತಿನ ವಿಷಯಗಳು: ಮೇಕೆದಾಟು, ಕೇಂದ್ರದ ಉತ್ತರಕ್ಕೆ ತಮಿಳುನಾಡಿನ ಆಕ್ಷೇಪ, ಮಹದಾಯಿ, ಸುಪ್ರೀಂ ಕೋರ್ಟ್ ಪ್ರಕರಣ ವಾಪಸ್ ಪಡೆಯುವ ಚಿಂತನೆ, ತಮಿಳುನಾಡಿಗೆ ಪ್ರತಿದಿನ 3500 ಕ್ಯೂಸೆಕ್, CWRC ಶಿಫಾರಸು, ಜನನ ಮರಣ ನೋಂದಣಿ ವಿಳಂಬಕ್ಕೆ ಕಠಿಣ ಅನುಮೋದನಾ ಪ್ರಕ್ರಿಯೆ, ಡಿಜಿಟಲ್ ಅರೆಸ್ಟ್ಗೆ ಪ್ರತ್ಯೇಕ ಅಪರಾಧದ ಸ್ಥಾನ, ಸುಪ್ರೀಂ ಸಲಹೆ, ಸೈಬರ್ ವಂಚನೆ ತಡೆಯಲು IDPIC, ಮಾನಹಾನಿ ಪ್ರಕರಣ 11 ಕೋಟಿ ಪರಿಹಾರ ಕೇಳಿದ ಗಡ್ಕರಿ, ಬೆಂಗಳೂರಿನಲ್ಲಿ ಲ್ಯಾಂಗ್ಸ್ಟರ್ ವಿಶ್ವವಿದ್ಯಾಲಯದ ಕ್ಯಾಂಪಸ್ ಪ್ರಸ್ತಾವ, ಭೋಗಾಪುರಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ತೇಜಸ್ ಶೀರ್ಷೆ 110 ಮೀಟರ್ ಹರ್ಡಲ್ಸ್ ಫೈನಲ್, ಪ್ರೀತಿ ಪ್ರಿಯಾ ಬಾಕ್ಸಿಂಗ್ ಪದಕ ಖಚಿತ, ಶ್ರೀಹರಿ ನಟರಾಜ್ ಮತ್ತು ಪ್ಯಾರಾ ಈಜು, ISSF ವಿಶ್ವಕಪ್ ಸೋನಂ ಹಿಮಾಂಶುಗೆ ಕಂಚು. ಮೊದಲನೇದಾಗಿ ಮೇಕೆದಾಟು, ಕೇಂದ್ರದ ಉತ್ತರಕ್ಕೆ ತಮಿಳುನಾಡಿನ ಆಕ್ಷೇಪ. ಸೊ ಇದು ಯಾವುದಕ್ಕೆ? ಕಾವೇರಿ ವಿವಾದಕ್ಕೆ ಸಂಬಂಧಪಟ್ಟಂಥ ಒಂದು ಸುದ್ದಿ. ಸೊ ಸುದ್ದಿಯ ಮುಖ್ಯಾಂಶಗಳನ್ನು ನೋಡೋದಾದರೆ, ಪ್ರಸ್ತಾವಿತ ಮೇಕೆದಾಟು ಜಲಾಶಯಕ್ಕೆ ಕರ್ನಾಟಕವು ನೆರೆ ರಾಜ್ಯಗಳ ಸಮ್ಮತಿ ಪಡೆಯುವ ಅಗತ್ಯವಿಲ್ಲ ಎಂಬ ಕೇಂದ್ರ ಜಲಶಕ್ತಿ ಸಚಿವಾಲಯದ ಉತ್ತರವನ್ನು ವಾಪಸ್ ಪಡೆಯಬೇಕಂತ ಹೇಳಿಬಿಟ್ಟು ತಮಿಳುನಾಡು ಮುಖ್ಯಮಂತ್ರಿ ಪ್ರಧಾನಿಗೆ ಪತ್ರ ಬರೆದಿದ್ದಾರೆ. ಓಕೆ, ಸೊ ರಾಜ್ಯಸಭೆಯಲ್ಲಿ ಇತ್ತೀಚೆಗೆ ಈ ಒಂದು ಸುದ್ದಿನಲ್ಲಿ ಬಂದಿತ್ತಿದ್ದು, ರಾಜ್ಯಸಭೆಯಲ್ಲಿ ಕೇಂದ್ರ ಜಲಶಕ್ತಿ ಸಚಿವರೇನಿದ್ದಾರಲ್ಲ, ಕಾವೇರಿ ವಿವಾದದ ಕುರಿತು 2018ರ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಕರ್ನಾಟಕವು ತಮಿಳುನಾಡು, ಕೇರಳ ಮತ್ತು ಪುದುಚೇರಿಯ ಪೂರ್ವ ಸಮ್ಮತಿ ಪಡೆಯಲೇಬೇಕೆಂಬ ನೇರ ಉಲ್ಲೇಖವಿಲ್ಲ ಎಂದು ತಿಳಿಸಿದರು ರಾಜ್ಯಸಭೆಯಲ್ಲಿ ಇತ್ತೀಚೆಗೆ. ತಮಿಳುನಾಡು ತನ್ನ ಆಕ್ಷೇಪದಲ್ಲಿ ಅಂತಾರಾಜ್ಯ ನದಿ ನೀರು ಹಂಚಿಕೆಗೆ ಸಂಬಂಧಿಸಿದ ಕಾನೂನು ಮತ್ತು ನ್ಯಾಯಾಂಗ ತೀರ್ಪುಗಳನ್ನು ಉಲ್ಲೇಖಿಸದೆ ಉತ್ತರ ನೀಡಲಾಗಿದೆ ಎಂದು ವಾದ ಮಾಡ್ತಾ ಇದೆ. ಸೊ ಮೇಕೆದಾಟು ಯೋಜನೆ ಏನಿದೆಯಲ್ಲ, ಕಾವೇರಿ ನ್ಯಾಯಮಂಡಳಿ ತೀರ್ಪು ಮತ್ತು ಸುಪ್ರೀಂ ಕೋರ್ಟ್ ಮಾರ್ಪಡಿಸಿದ ಹಂಚಿಕೆ ವ್ಯವಸ್ಥೆಗೆ ಅನುಗುಣವಾಗಿಲ್ಲದಿದ್ದರೆ ಶಾಸನಬದ್ಧ ಅಥವಾ ಆಡಳಿತಾತ್ಮಕ ಅನುಮತಿ ನೀಡಬಾರದು ಎಂದು ಪತ್ರದಲ್ಲಿ ಒತ್ತಾಯಿಸಿದ್ದಾರೆ. ಸೊ ಈ ಹಿನ್ನೆಲೆ ನೋಡೋದಾದರೆ, ಮೇಕೆದಾಟು ಯೋಜನೆಯನ್ನು ಕರ್ನಾಟಕವು ಬೆಂಗಳೂರಿನ ಕುಡಿಯುವ ನೀರಿನ ಭದ್ರತೆ ಮತ್ತು ಜಲವಿದ್ಯುತ್ ಉತ್ಪಾದನೆಗೆ ಸಂಬಂಧಿಸಿದ ಸಮತೋಲನ ಜಲಾಶಯವಾಗಿ ಪ್ರಸ್ತಾಪಿಸಿದೆ. ಸೊ ನೆರೆ ರಾಜ್ಯದ ಪೂರ್ವ ಸಮ್ಮತಿ ಎಂಬ ಪ್ರಶ್ನೆ ಮತ್ತು ಯೋಜನೆಗೆ ಅಗತ್ಯವಿರುವ ಕಾನೂನುಬದ್ಧ ಅನುಮೋದನೆಗಳು ಎರಡು ವಿಭಿನ್ನ ವಿಚಾರಗಳು. ಕೇಂದ್ರ ಜಲ ಆಯೋಗ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ, ಪರಿಸರ ಅರಣ್ಯ ಸಂಸ್ಥೆಗಳು ಮತ್ತು ನ್ಯಾಯಾಲಯದ ಆದೇಶಗಳ ಪಾಲನೆ ಪ್ರತ್ಯೇಕ ಹಂತಗಳಾಗಿವೆ ಅಂತ ಹೇಳ್ಬಿಟ್ಟು ಇದು ಕೆಳಹರಿವಿನ ರಾಜ್ಯದ ನೀರಿನ ಪಾಲು, ಜಲಾಶಯ ನಿರ್ವಹಣೆ, ಕುಡಿಯುವ ನೀರಿನ ಆದ್ಯತೆ ಮತ್ತು ಪರಿಸರ ಪರಿಣಾಮಗಳು ಒಕ್ಕೂಟ ಮಾತುಕತೆಯ ಕೇಂದ್ರದಲ್ಲಿದೆ ಅಂತ ಹೇಳ್ಬಿಟ್ಟು ಹೇಳಿದೆ. ಓಕೆ, ಸೊ ನೆನ್ಪಿಡಿ, ಇದು ಮೇಕೆದಾಟು ಇಶ್ಯೂ ತುಂಬ ಒಂದು ಸುದ್ದಿಯಿರೋದ್ರಿಂದ ನಿಮಗೆ ಎಕ್ಸಾಮಿನೇಷನ್ ಕೇಳ್ತಾರೆ. ಮುಂದಿನ ಸುದ್ದಿ ಹೋಗೋಣ. ಸೊ ಮಹದಾಯಿ, ಸುಪ್ರೀಂ ಕೋರ್ಟ್ ಪ್ರಕರಣ ವಾಪಸ್ ಪಡೆಯುವ ಬಗ್ಗೆ ರಾಜ್ಯದ ಚಿಂತನೆ. ಸೊ ಸುದ್ದಿ ನೋಡೋದಾದರೆ, ಮಹದಾಯಿ ಯೋಜನೆಗೆ ಗೋವಾ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ವನ್ಯಜೀವಿ ನೀಡಿದ ನೋಟಿಸ್ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಹೂಡಿರುವ ದಾವೆಯನ್ನು ವಾಪಸ್ ಪಡೆಯಲು ಕರ್ನಾಟಕ ಸರ್ಕಾರ ಒಲವು ತೋರಿದೆ ಎಂದು ಹೇಳಿಬಿಟ್ಟು ಜಲಸಂಪನ್ಮೂಲ ಸಚಿವರು ಸೂಚಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಪ್ರಕರಣ ಇತ್ಯರ್ಥವಾದ ಬಳಿಕವಷ್ಟೇ ಬಂಡೂರ ನಾಲಾ ತಿರುವು ಯೋಜನೆಗೆ ಒಪ್ಪಿಗೆ ನೀಡುವುದಾಗಿ ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ರಾಜ್ಯಕ್ಕೆ ತಿಳಿಸಿದೆ. PCCF ಒಂದು ಅರೆನ್ಯಾಯಿಕ ಪ್ರಾಧಿಕಾರವಾಗಿದ್ದು, ಅದರ ನೋಟಿಸ್ ಪ್ರಶ್ನಿಸಿ ಹಿಂದಿನ ಸರ್ಕಾರ ನ್ಯಾಯಾಲಯದ ಮೊರೆ ಹೋಗಿತ್ತು. ಈಗಿರೋ ದಾವೆಯಿಂದ ಅನುಮೋದನೆ ಪ್ರಕ್ರಿಯೆ ಅಡಕವಾಗಿದೆ ಎಂಬುದು ರಾಜ್ಯದ ನಿಲುವು. ಸೊ ಭದ್ರಾ ಮೇಲ್ದಂಡೆ ಮತ್ತು ಎತ್ತಿನ ಹೊಳೆ ಯೋಜನೆಗಳನ್ನು 2022 ಒಳಗಡೆ ಪೂರ್ಣಗೊಳಿಸುವ ಗುರಿ ಹಾಗೂ ಮೇಕೆದಾಟು DPRನಲ್ಲಿ ಸಣ್ಣ ಬದಲಾವಣೆ ಮಾಡಿ ಕೇಂದ್ರ ಜಲ ಆಯೋಗಕ್ಕೆ ಸಲ್ಲಿಸಿರುವುದನ್ನು ಸಚಿವರು ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ಒಂದು ಹಿನ್ನೆಲೆ ನೋಡೋದಾದರೆ, ಮಹದಾಯಿ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಗೋವಾದ ಮೂಲಕ ಅರಬ್ಬಿ ಸಮುದ್ರ ಸೇರುತ್ತದೆ. ಗೋವಾದಲ್ಲಿ ಇದನ್ನು ಮಾಂಡೋವಿ ಅಂತ ಕರೀತಾರೆ. ಕಳಸಾ ಬಂಡೂರಿ ಯೋಜನೆ ಏನಿದೆಯಲ್ಲ, ಮಹದಾಯಿಯ ಉಪನದಿಗಳ ನೀರನ್ನು ಮಲಪ್ರಭಾ ಜಲಾಶಯ ವ್ಯವಸ್ಥೆಗೆ ತಿರುಗಿಸಿ ಉತ್ತರ ಕರ್ನಾಟಕದ ಕುಡಿಯುವ ನೀರಿನ ಅಗತ್ಯ ಪೂರೈಸುವ ಒಂದು ಉದ್ದೇಶವನ್ನು ಹೊಂದಿದೆ. ಸೊ ನ್ಯಾಯಮಂಡಳಿ ಹಂಚಿಕೆ, ವನ್ಯಜೀವಿ ಸಂರಕ್ಷಣೆ, ಪರಿಸರ ಅನುಮತಿ ಮತ್ತು ಅರಣ್ಯ ಅನುಮತಿ ಪರಸ್ಪರ ವಿಭಿನ್ನ ಕಾನೂನುಗಳ ಹಂತವಾಗಿದೆ. ಒಂದು ಹಂತದ ಅನುಮೋದನೆ ಮತ್ತೊಂದು ಹಂತವನ್ನು ಸ್ವಯಂಚಾಲಿತವಾಗಿ ಬದಲಾಯಿಸುವುದಲ್ಲ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಗಮನಿಸಬಹುದು.
ಸೊ ಮುಂದಿನ ಒಂದು ಸುದ್ದಿ ಹೋಗೋಣ. ತಮಿಳುನಾಡಿಗೆ ಪ್ರತಿದಿನ 3500 ಕ್ಯೂಸೆಕ್ ನೀರು ಹರಿಸಲು ಕಾವೇರಿ ವಾಟರ್ ರಿವರ್ ಕಮಿಟಿ ಶಿಫಾರಸು. ಮೂಲ ಸುದ್ದಿ ನೋಡೋದಾದರೆ, ಕಾವೇರಿ ನೀರು ನಿಯಂತ್ರಣ ಸಮಿತಿ ಕರ್ನಾಟಕಕ್ಕೂ ತಮಿಳುನಾಡಿಗೆ ಪ್ರತಿದಿನ 3500 ಕ್ಯೂಸೆಕ್ ನೀರು ಹರಿಸಬೇಕು ಎಂದು ಶಿಫಾರಸು ಮಾಡಿದೆ. ಕರ್ನಾಟಕದ ಅನೇಕ ಭಾಗಗಳಲ್ಲಿ ಬರದ ಛಾಯೆ ಮತ್ತು ಕಾವೇರಿ ಜಲಾನಯನದ 4 ಜಲಾಶಯಗಳು ಅರ್ಧದಷ್ಟು ತುಂಬದ ಪರಿಸ್ಥಿತಿಯನ್ನು ಉಲ್ಲೇಖಿಸಿ ರಾಜ್ಯ ಸರ್ಕಾರ ನೀರು ಬಿಡುಗೆ ಸಾಧ್ಯವಿಲ್ಲ ಅಂತ ಹೇಳಿಬಿಟ್ಟಿದೆ. ಸೊ ಕಾವೇರಿ ವಾಟರ್ ರಿವರ್ ಕಂಟ್ರೋಲಿಂಗ್ ಅಥಾರಿಟಿ ಕಮಿಟಿ ಶಿಫಾರಸಿನ ವಿರುದ್ಧ CWRC ಶಿಫಾರಸಿನ ವಿರುದ್ಧ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕರಣದ ಮುಂದೆ ಮೇಲ್ಮನವಿ ಸಲ್ಲಿಸುವುದಾಗಿ ಕರ್ನಾಟಕ ಸರ್ಕಾರ ಹೇಳಿದೆ. ಸೊ ಹಿನ್ನೆಲೆ ನೋಡೋದಾದರೆ 2018ರ ಕಾವೇರಿ ನೀರು ನಿರ್ವಹಣಾ ಯೋಜನೆಯಡಿ CWMA ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯನ್ನು ಸ್ಥಾಪಿಸಲಾಗುತ್ತೆ. ಕಾವೇರಿ ವಾಟರ್ ರಿವರ್ ಕಮಿಟಿ ತಾಂತ್ರಿಕ ಮಾಹಿತಿ, ಜಲಾಶಯ ಸಂಗ್ರಹ, ಒಳಹರಿವು ಮಳೆ ಮತ್ತು ಬಿಡುಗಡೆಗಳನ್ನು ಪರಿಶೀಲಿಸಿ ಶಿಫಾರಸು ಮಾಡುತ್ತದೆ. ಕ್ಯೂಸೆಕ್ ಎಂದರೆ ಪ್ರತಿ ಸೆಕೆಂಡಿಗೆ 1 ಘನ ಅಡಿ ನೀರಿನ ಹರಿವು ಅಂತ ಹೇಳ್ಬಿಟ್ಟು ಅರ್ಥ. ಇದನ್ನು ಕೂಡ ನೆನಪಿಟ್ಕೊಳ್ಳಿ. ಇದು ಹರಿವಿನ ದರ TMC ಅಡಿ ನೀರಿನ ಒಟ್ಟು ಪರಿಮಾಣವನ್ನು ಸೂಚಿಸುತ್ತದೆ. ಸೊ ಇದನ್ನು ನೆನಪಿಟ್ಕೊಳ್ಳಿ. ಇದಿಷ್ಟು ನಿಮಗೆ ಆ ಒಂದು ಸುದ್ದಿ ಬಗ್ಗೆ. ಮುಂದಿನ ಸುದ್ದಿ ನೋಡೋದಾದರೆ, ಜನನ ಮರಣ ನೋಂದಣಿ ವಿಳಂಬಿಸಿದರೆ ಕಠಿಣ ಅನುಮೋದನಾ ಪ್ರಕ್ರಿಯೆ. ಸೊ ಜನನ ಮತ್ತು ಮರಣ ನೋಂದಣಿಯನ್ನು ವಿಳಂಬಿಸಿದರೆ ಮುಂದಿನ ದಿನಗಳಲ್ಲಿ ಪ್ರಕ್ರಿಯೆ ಕಠಿಣವಾಗುವಂತೆ ಹೊಸ ಮಸೂದೆ ತರಲು ಸರ್ಕಾರ ಸಿದ್ಧತೆ ನಡೆಸುತ್ತಿದೆ ಮೂಲ ವರದಿಗಳು ತಿಳಿಸುತ್ತಾರೆ. ಸೊ 2 ವರ್ಷಗಳ ನಂತರ ನೋಂದಾಯಿಸಲು ಪ್ರಥಮ ದರ್ಜೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅನುಮತಿ ಅಗತ್ಯವಾಗಬಹುದು. 1 ರಿಂದ 2 ವರ್ಷಗಳ ನಡುವಿನ ವಿಳಂಬಕ್ಕೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್, ಉಪ ವಿಭಾಗೀಯ ಮ್ಯಾಜಿಸ್ಟ್ರೇಟ್ ಅಥವಾ ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ಅನುಮೋದನೆ ಬೇಕಾಗಬಹುದು. ವಿಳಂಬಿತ ನೋಂದಣಿಯಲ್ಲಿ ನಿಯೋಜಿತ ಅಧಿಕಾರಿ ಜನನ ಅಥವಾ ಮರಣದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಬೇಕಾಗುತ್ತದೆ. ಸೊ ಇದರ ಹಿನ್ನೆಲೆ ಒಂದು ಸ್ವಲ್ಪ ನೋಡೋದಾದರೆ, ಜನನ ಮತ್ತು ಮರಣಗಳ ನೋಂದಣಿ ಕಾಯ್ದೆ 1969ರಲ್ಲಿ ಭಾರತದಲ್ಲಿ ನಾಗರಿಕರ ನೋಂದಣಿ ವ್ಯವಸ್ಥೆಯ ಮೂಲ ಕಾನೂನಾಗಿದೆ. ಸ್ಥಳೀಯ ನೋಂದಣಾಧಿಕಾರಿಗಳು ದಾಖಲೆ ಸಂಗ್ರಹಿಸುತ್ತಾರೆ. ಜನನ ಪ್ರಮಾಣ ಪತ್ರವು ವಯಸ್ಸು, ಶಾಲಾ ಪ್ರವೇಶ, ಪಾಸ್ಪೋರ್ಟ್, ಮತದಾರ ನೋಂದಣಿ, ವಿವಾಹ ಮತ್ತು ಇತರ ಸೇವೆಗಳಿಗೂ ಮೂಲ ದಾಖಲೆಯಾಗುತ್ತೆ. ಮರಣ ಪ್ರಮಾಣ ಪತ್ರವು ವಾರಸತ್ವ, ವಿಮೆ, ಪಿಂಚಣಿ, ಆಸ್ತಿ ವರ್ಗಾವಣೆಗೆ ತುಂಬ ಒಂದು ಮುಖ್ಯವಾಗಿರುತ್ತೆ ಅಂತ ನಾವು ನೋಡ್ಬೋದು. ಓಕೆ, ಇದರ ಸಕಾಲಿಕ ನೋಂದಣಿಯಿಂದ ಸಾರ್ವಜನಿಕ ಆರೋಗ್ಯ ಯೋಜನೆ ಇರ್ಬೋದು, ಜನಸಂಖ್ಯಾ ಅಂಕಿಅಂಶ ಇರ್ಬೋದು, ಮಾತೃ ಶಿಶು ಮರಣ ಪ್ರಮಾಣ ಇರ್ಬೋದು, ಸ್ಥಳೀಯ ಯೋಜನೆ ರೂಪಿಸಲು ಒಂದು ವಿಶ್ವಾಸಾರ್ಹ ದತ್ತಾಂಶ ನಮಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ನೋಡ್ಬೋದು. ಮುಂದಿನ ಒಂದು ಸುದ್ದಿಗೆ ನೋಡೋದಾದರೆ, ಮಾನಹಾನಿ 11 ಕೋಟಿ ಪರಿಹಾರಕ್ಕೆ ಪ್ರಕರಣ ದಾಖಲಿಸಿದ ನಿತಿನ್ ಗಡ್ಕರಿ. ಓಕೆ, ಸೊ ಡೀಪ್-ಫೇಕ್ಗೆ ಸಂಬಂಧಪಟ್ಟಂತೆ ಇದೆ ಸುದ್ದಿ. E20 ಯೋಜನೆಗೆ ತಮ್ಮನ್ನು ಸಂಬಂಧಿಸಿ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಲಾದ ವಿಡಿಯೋ ಮತ್ತು ರೀಲ್ಸ್ಗಳಿಂದ ಗೌರವಕ್ಕೆ ಧಕ್ಕೆಯಾಗಿದೆ ಎಂದು ನಿತಿನ್ ಗಡ್ಕರಿ ಮೆಟಾ, ಎಕ್ಸ್ ಮತ್ತು ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ವಿರುದ್ಧ ಬಾಂಬೆ ಕೋರ್ಟ್ನಲ್ಲಿ ಮಾನಹಾನಿ ಪ್ರಕರಣ ದಾಖಲಿಸಿದ್ದಾರೆ. ಸೊ ಇದರ ಪ್ರಕಾರ 11 ಕೋಟಿ ಪರಿಹಾರ ನೀಡಬೇಕೆಂದು ಅವರು ಕೋರಿದ್ದು, ತಮ್ಮ ವಿರುದ್ಧ ಮಾನಹಾನಿಕರವಾಗಿರುವ ಸುಮಾರು 24 ಪೋಸ್ಟ್ಗಳನ್ನು ನ್ಯಾಯಾಲಯಕ್ಕೆ ಪಟ್ಟಿ ಮಾಡಿ ನೀಡಿದ್ದಾರೆ. ಈ ಪೋಸ್ಟ್ಗಳನ್ನು ಅಳಿಸುವಂತೆ ಅಥವಾ ತೆಗೆದು ಹಾಕುವಂತೆ ವೇದಿಕೆಗಳಿಗೆ ಆದೇಶಿಸಬೇಕೆಂದು ಅವರು ಇದರಲ್ಲಿ ಮನವಿ ಮಾಡಿದ್ದಾರೆ. ಹಿಂದಿನ ದಿನ ಮೆಟಾ, ಗೂಗಲ್ ಮತ್ತು ಇತರ ವೇದಿಕೆಗಳ ವಿರುದ್ಧ ಪ್ರಕರಣ ದಾಖಲಿಸಲು ಹೈಕೋರ್ಟ್ ಅನುಮತಿ ನೀಡಿತು ಎಂದು ಕೂಡ ವರದಿಯಾಗಿದೆ. ಸೊ ಅದನ್ನು ನೀವು ಗಮನಿಸಬಹುದು. ಸೊ ಒಂದು ಹಿನ್ನೆಲೆ ನೋಡೋದಾದರೆ, ಮಾನಹಾನಿ ನಾಗರಿಕ ಪರಿಹಾರ ಮತ್ತು ಅಪರಾಧ ಹೊಣೆಗಾರಿಕೆ ಎರಡನ್ನೂ ಒಳಗೊಂಡಿರಬಹುದು. ಹೆಸರು ಗೌರವವು ವಿಧಿ 21ರ ಮಾನವ ಗೌರವದ ಭಾಗವೆಂದು ನ್ಯಾಯಾಂಗವು ಪರಿಗಣಿಸಿದೆ. ತುಂಬ ಒಂದು ಮುಖ್ಯವಾದ ಒಂದು ಆರ್ಟಿಕಲ್ 21. ಡೀಫೇಕ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ವ್ಯಕ್ತಿಯ ಮುಖ ಇರ್ಬೋದು, ಧ್ವನಿ ಇರ್ಬೋದು ಅಥವಾ ಹೇಳಿಕೆಯನ್ನು AI ಬಳಸಿ ಬದಲಿಸಿ ನೈಜವೆಂದು ತೋರಿಸಲಾಗುತ್ತದೆ. ಇದರಿಂದ ಮಾನಹಾನಿ, ವಂಚನೆ, ಗೌಪ್ಯತೆ ಮತ್ತು ವ್ಯಕ್ತಿತ್ವ ಹಕ್ಕಿನ ಪ್ರಶ್ನೆಗಳು ಉದ್ಭವಿಸಬಹುದು. ಸೊ ಇದನ್ನು ಕೂಡ ನೆನಪಿಟ್ಕೊಳ್ಳಿ.
ಸೊ ಮುಂದಿನ ಪ್ರಶ್ನೆ, ಡಿಜಿಟಲ್ ಅರೆಸ್ಟ್ ಪ್ರಕರಣಗಳಿಗೆ ಪ್ರತ್ಯೇಕ ಅಪರಾಧ ಮತ್ತು ಕಠಿಣ ಶಿಕ್ಷೆ. ಸುಪ್ರೀಂ ಸಲಹೆ. ಡಿಜಿಟಲ್ ಅರೆಸ್ಟ್ ಪ್ರಕರಣಗಳನ್ನು ಕ್ರಿಮಿನಲ್ ಕಾನೂನಿನಲ್ಲಿ ಪ್ರತ್ಯೇಕ ಅಪರಾಧವೆಂದು ವ್ಯಾಖ್ಯಾನಿಸಿ ಕಠಿಣ ಶಿಕ್ಷೆ ವಿಧಿಸುವ ಕಾನೂನು ರೂಪಿಸಬೇಕಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಅದನ್ನು ನೆನಪಿಟ್ಕೊಳ್ಳಿ. ಸೊ ನೋಡಿ, ಇಲ್ಲಿ ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನಲ್ಲಿ ಮಾನ್ಯ ಬಂಧನ ಕ್ರಮವಲ್ಲ. ಇದು ಸೈಬರ್ ವಂಚಕರ ಮನೋವೈಜ್ಞಾನಿಕ ಒತ್ತಡ ತಂತ್ರ. ಸಾಮಾನ್ಯ ವಿಧಾನ ಹೇಗಿರುತ್ತೆ ಅಂತ ಹೇಳಿದ್ರೆ, ನಕಲಿ ಅಧಿಕಾರಿಯ ಕರೆ, ಕೃತಕ ಗುರುತಿನ ಚೀಟಿ ಅಥವಾ ನ್ಯಾಯಾಲಯದ ದಾಖಲೆ, ಹಣಕಾಸು ಅಪರಾಧದ ಸುಳ್ಳು ಆರೋಪ, ನಿರಂತರ ವಿಡಿಯೋ ಮೇಲ್ವಿಚಾರಣೆ ಮತ್ತು ಸುರಕ್ಷಿತ ಖಾತೆಗೆ ಹಣನ ವರ್ಗಾವಣೆ ಮಾಡಿಕೊಳ್ಳುವಂಥ ಒಂದು ಇದಿರುತ್ತೆ. ಇದು ಪರಿಹಾರದಲ್ಲಿ ವೇಗವಾಗಿ ಖಾತೆ ಸ್ಥಗಿತ, ಮೂಲ ಖಾತೆಗಳ ಗುರುತು, ದೂರ ಸಂಪರ್ಕ, ಬ್ಯಾಂಕ್, ಪೊಲೀಸ್ ದತ್ತಾಂಶ ಹಂಚಿಕೆ, ಸೈಬರ್ ಜಾಗೃತಿ ಮತ್ತು ಗಡಿ ದಾಟಿದ ತನಿಖಾ ಸರ್ಕಾರದ ಅಗತ್ಯ ಇದಕ್ಕೆ ಇರುತ್ತೆ ಅಂತ ನಾವು ನೋಡ್ಬೋದು. ಸೊ ಮುಂದಿನ ಒಂದು ಸುದ್ದಿ ನೋಡೋದಾದರೆ, ಸೈಬರ್ ವಂಚನೆ ತಡೆಯಲು ಇಂಡಿಯಾ ಡಿಜಿಟಲ್ ಪೇಮೆಂಟ್ಸ್ ಇಂಟೆಲಿಜೆನ್ಸ್ ಕಾರ್ಪೊರೇಷನ್. ಸೊ ಹಣಕಾಸು ಸಂಬಂಧಿತ ಸೈಬರ್ ವಂಚನೆಗಳನ್ನು ನಿಯಂತ್ರಿಸಲು ಕೇಂದ್ರ ಸರ್ಕಾರ ಇಂಡಿಯಾ ಡಿಜಿಟಲ್ ಪೇಮೆಂಟ್ ಇಂಟೆಲಿಜೆನ್ಸ್ ಕಾರ್ಪೊರೇಷನ್ ಅನ್ನು ಸ್ಥಾಪಿಸಿದೆ ಎಂದು ಹಣಕಾಸು ಸಚಿವರು ರಾಜ್ಯಸಭೆಗೆ ಹೇಳಿದ್ದಾರೆ. ಓಕೆ. ಸೊ ವಂಚನೆಯ ಯತ್ನಗಳ ಕುರಿತು ತಕ್ಷಣದ ಗುಪ್ತಚರ ಮಾಹಿತಿ ಮತ್ತು ಎಚ್ಚರಿಕೆಯ ಸಂದೇಶಗಳನ್ನು ಬ್ಯಾಂಕುಗಳು ಹಾಗೂ ಹಣಕಾಸು ಸಂಸ್ಥೆಗಳಿಗೆ ರವಾನಿಸಲಾಗುವುದು. ಸೊ ಇದರ ಉದ್ದೇಶ ಆಗಿರುತ್ತೆ. ಸೊ ಡಿಜಿಟಲ್ ಪಾವತಿ ಹಿನ್ನೆಲೆ ನೋಡೋದಾದರೆ, ಡಿಜಿಟಲ್ ಪಾವತಿ ವಂಚನೆಯಲ್ಲಿ ಫಿಶಿಂಗ್, ನಕಲಿ ಆ್ಯಪ್, UPI ಕಲೆಕ್ಟ್ ರಿಕ್ವೆಸ್ಟ್, ಸಿಮ್ ಸ್ವ್ಯಾಪ್, ಖಾತೆ ಸ್ವಾಧೀನ, ಮ್ಯೂಲ್ ಖಾತೆ, ಸಾಮಾಜಿಕ ಇಂಜಿನಿಯರಿಂಗ್ ಸಾಮಾನ್ಯ ವಿಧಾನಗಳನ್ನ ಬಳಸಲಾಗುತ್ತೆ. ಒಂದು ಕೇಂದ್ರಿತ ಪಾವತಿ ಗುಪ್ತಚರ ವ್ಯವಸ್ಥೆ. ನೋಡಿ, ಈ ಒಂದು ಕೇಂದ್ರಿತ ಪಾವತಿ ಗುಪ್ತಚರ ವ್ಯವಸ್ಥೆ ವಂಚನಾ ಮಾದರಿಗಳನ್ನು ವಿವಿಧ ಬ್ಯಾಂಕ್ಗಳು ಮತ್ತು ಪಾವತಿ ಸೇವೆಗಳಿಂದ ಸಂಗ್ರಹಿಸಿ ಅಪಾಯದ ಖಾತೆ, ಸಾಧನ, ಮೊಬೈಲ್ ಸಂಖ್ಯೆ ಮತ್ತು ವ್ಯವಹಾರಗಳನ್ನು ವೇಗವಾಗಿ ಗುರುತಿಸಲು ನೆರವಾಗಬಹುದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇದನ್ನು ಮಾಡಲಾಗಿದೆ. ಓಕೆ. ಸೊ ಮುಂದಿನ ಒಂದು ಸುದ್ದಿ ನೋಡೋದಾದರೆ, ಬೆಂಗಳೂರಿನಲ್ಲಿ ಲ್ಯಾಂಕ್ಸ್ಟರ್ ವಿಶ್ವವಿದ್ಯಾಲಯದ ಕ್ಯಾಂಪಸ್ ಪ್ರಸ್ತಾವ. ಯುನೈಟೆಡ್ ಕಿಂಗ್ಡಮ್ನ ಲ್ಯಾಂಕ್ಸ್ಟರ್ ವಿಶ್ವವಿದ್ಯಾಲಯವು ಬೆಂಗಳೂರಿನಲ್ಲಿ ಕ್ಯಾಂಪಸ್ ಆರಂಭಿಸಲು ಆಸಕ್ತಿ ತೋರಿಸಿದೆ ಎಂದು ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ವಿಶ್ವವಿದ್ಯಾಲಯದ ಪ್ರತಿನಿಧಿಗಳು ಕರ್ನಾಟಕದ ಬೃಹತ್ ಕೈಗಾರಿಕಾ ಸಚಿವರನ್ನು ಭೇಟಿ ಮಾಡಿ ಈ ಒಂದು ಪ್ರಸ್ತಾವನೆ ಮಾಡಿದ್ದಾರೆ. ಸೊ ಇದರಲ್ಲಿ ಬೆಂಗಳೂರು ಕ್ಯಾಂಪಸ್ನಲ್ಲಿ ಬಿಸ್ನೆಸ್, ಮ್ಯಾನೇಜ್ಮೆಂಟ್ ಮತ್ತು ಕಂಪ್ಯೂಟಿಂಗ್ ವಿಷಯಗಳ ಪದವಿ ಕೋರ್ಸ್ಗಳನ್ನು ಆರಂಭಿಸುವ ಒಂದು ಯೋಜನೆ ಇದೆ ಅಂತ ಹೇಳ್ಬಿಟ್ಟು ಇದು ಹೇಳಿದೆ. UKಯಲ್ಲಿನ ಪಠ್ಯಕ್ರಮವನ್ನು ಅನುಸರಿಸಲಾಗುತ್ತದೆ ಎಂದು ವರದಿ ಹೇಳುತ್ತದೆ. ಸೊ ವಿಶ್ವವಿದ್ಯಾಲಯವು UGC ಅನುಗುಣವಾಗಿ ನಿಗದಿಪಡಿಸಿರುವ ವಿದೇಶಿ ವಿಶ್ವವಿದ್ಯಾಲಯಗಳ ಕ್ಯಾಂಪಸ್ ಮಾನದಂಡಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಕೂಡ ಇದನ್ನು ಹೇಳಿದ್ದಾರೆ. ಓಕೆ. ಸೊ ಒಂದು ಹಿನ್ನೆಲೆ ನೋಡಿದರೆ, UGCಯ 2023 ನಿಯಮಗಳು ನಿರ್ದಿಷ್ಟ ಅರ್ಹತೆ ಹೊಂದಿರುವ ವಿದೇಶಿ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಭಾರತದಲ್ಲಿ ಸ್ವತಂತ್ರ ಕ್ಯಾಂಪಸ್ ಸ್ಥಾಪಿಸಲು ಚೌಕಟ್ಟು ಒದಗಿಸುತ್ತದೆ. ಸೊ ಯಾವ ಒಂದು ನಿಯಮ ಅಂತ ಹೇಳಿದರೆ, UGC 2023 ನಿಯಮಗಳು ಇದನ್ನು ಅದಕ್ಕೆ ಕೊಡುತ್ತೆ. ಸೊ ಇದರಿಂದ ಸಾಧ್ಯ ಲಾಭಗಳನ್ನು ನಾವು ನೋಡ್ಬೋದು, ಸವಾಲುಗಳು ಕೂಡ ಇರುತ್ತೆ. ಓಕೆ, ಅದನ್ನು ನೀವು ಗಮನಿಸಿ. ಮುಂದಿನ ಒಂದು ಸುದ್ದಿ, ಭೋಗಾಪುರಂನಲ್ಲಿ ಅಲ್ಲೂರಿ ಸೀತಾರಾಮರಾಜು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸೊ ಇಲ್ಲಿ ಆಂಧ್ರ ಪ್ರದೇಶದ ಭೋಗಾಪುರಂನಲ್ಲಿ, ಆಂಧ್ರ ಪ್ರದೇಶ ಭೋಗಾಪುರಂನಲ್ಲಿ ನಿರ್ಮಿಸಿರುವ ಅಲ್ಲೂರಿ ಸೀತಾರಾಮರಾಜು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಆಗಸ್ಟ್ 1 ಉದ್ಘಾಟಿಸಲಾಗುತ್ತದೆ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ವರದಿಯಾಗಿದೆ. ಸೊ ಇದು ಟರ್ಮಿನಲ್ ಕಟ್ಟಡ ಉದ್ಘಾಟನೆಯೊಂದಿಗೆ 18,000 ಕೋಟಿ ಮೊತ್ತದ ವಿವಿಧ ಯೋಜನೆಗಳಿಗೆ ಶಂಕುಸ್ಥಾಪನೆ ಆಗುತ್ತೆ, ಲೋಕಾರ್ಪಣೆ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಓಕೆ. ಸೊ 13,500ಕ್ಕೂ ಹೆಚ್ಚು ಬುಡಕಟ್ಟು ಮಹಿಳೆಯರು ಮತ್ತು ವಿದ್ಯಾರ್ಥಿಗಳು ಧಿಮಹ ಹಾಗೂ ಕುಚಿಪುಡಿ ನೃತ್ಯ ಪ್ರದರ್ಶನ ಮಾಡಲಿದ್ದಾರೆ ಇಲ್ಲಿ. ಸೊ ವಿಮಾನ ನಿಲ್ದಾಣವನ್ನು 31 ತಿಂಗಳಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕೂಡ ನಾವು ಇಲ್ಲಿ ನೋಡ್ಬೋದು. ಸೊ ಇದು ಒಂದು ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣವಾಗಿದೆ. ಓಕೆ, ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣ ಎಂದರೆ ಇಂದಿನಿಂದ ವಿಮಾನ ನಿಲ್ದಾಣ ಮೂಲಸೌಕರ್ಯ ಇಲ್ಲದ ಹೊಸ ಸ್ಥಳದಲ್ಲಿ ನಿರ್ಮಿಸಲಾದ ಯೋಜನೆ. ಯಾವುದೇ ಒಂದು ಪ್ರಾಜೆಕ್ಟು ಆ ಒಂದು ಜಾಗದಲ್ಲಿ ಇರೋಲ್ಲ ಅಥವಾ ಅದನ್ನು ಹೊಸದಾಗಿ ಆ ಒಂದು ಜಾಗದಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಇದು ಕೂಡ ಆಗಿರುತ್ತೆ. ಸೊ ಇದರ ಒಂದು ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ಪ್ರಾದೇಶಿಕ ಇದರಲ್ಲಿ ಸಂಪರ್ಕ ಸುಧಾರಣೆ ಆಗ್ಬೋದು, ಲಾಜಿಸ್ಟಿಕ್ ಇರ್ಬೋದು, ಹೂಡಿಕೆ, ಪ್ರವಾಸೋದ್ಯಮ ಮತ್ತು ನಗರೀಕರಣಕ್ಕೂ ಆಗೋದು ಕೂಡ ಇದು ಇದಾಗುತ್ತೆ. ಜೊತೆಗೆ ಭೂ ಸ್ವಾಧೀನ, ಪರಿಸರ ಪರಿಣಾಮ ಮತ್ತು
ಸಾರಿಗೆ ಸಂಪರ್ಕದ ಸವಾಲು ಕೂಡ ಇದರಲ್ಲಿ ಸೇರಿಕೊಂಡಿರುತ್ತೆ. ಅದನ್ನು ನಾವು ನೆನಪಿಟ್ಟಿರಬೇಕು. ಅಲ್ಲೂರಿ ಸೀತಾರಾಮರಾಜು ಅವರು ರಂಪ ಬಂಡಾಯದ ಪ್ರಮುಖ ಆದಿವಾಸಿ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದು ಅಂತ ಕೂಡ ನಾವು ನೆನಪಿಡಬೇಕಾಗುತ್ತೆ. ಹಾಗಾಗಿ ಅವರ ಒಂದು ಹೆಸರನ್ನು ಇದಕ್ಕೆ ಇಟ್ಟಿದ್ದಾರೆ. ಓಕೆ, ಸೊ ರಂಪ ಬಂಡಾಯದ ಪ್ರಮುಖ ಆದಿವಾಸಿ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಹಾಗಾಗಿ ಈ ಒಂದು ವಿಮಾನ ನಿಲ್ದಾಣಕ್ಕೆ ಅವರ ಹೆಸರನ್ನು ಇಡಲಾಗಿದೆ. ಸೊ ಮುಂದಿನ ಒಂದು ಸುದ್ದಿ ಕ್ರೀಡೆಗೆ ಸಂಬಂಧಪಟ್ಟಂತೆ 110 ಮೀಟರ್ ಹರ್ಡಲ್ಸ್ ಗಾಯದ ನಡುವೆಯೂ ಫೈನಲ್ಸ್ ಓಡಿದ ತೇಜಸ್ ಶೀರ್ಷೆ ಕಾಮನ್ವೆಲ್ತ್ ಕ್ರೀಡಾಕೂಟದ ಒಂದು ಸಂಬಂಧಪಟ್ಟಂತೆ ಇದು. ಸೊ ಸುದ್ದಿಯ ಮುಖ್ಯಾಂಶಗಳು ನೋಡೋದಾದರೆ, ರಾಷ್ಟ್ರೀಯ ದಾಖಲೆ ಹೊಂದಿರುವ ತೇಜಸ್ ಶೀರ್ಷೆ ಪುರುಷರ 110 ಮೀಟರ್ ಹರ್ಡಲ್ಸ್ನಲ್ಲಿ ಫೈನಲ್ನಲ್ಲಿ 8ನೇ ಸ್ಥಾನ ಪಡ್ಕೊಂಡಿದ್ದಾರೆ. ಓಕೆ, 24 ವರ್ಷದ ಶೀರ್ಷೆ ಈ ಸ್ಪರ್ಧೆಯ ಫೈನಲ್ಗೆ ಅರ್ಹತೆ ಪಡೆದ ಭಾರತದ ಮೊದಲ ಅಥ್ಲೆಟ್ ಎಂದು ಗುರುತಿಸಲಾಗಿದೆ ಅಥವಾ ವರದಿಯಾಗಿದೆ. ಸೊ ಇದು ಪ್ರಾಥಮಿಕ ಸುತ್ತಿನಲ್ಲಿ 13.76 ಇದರಲ್ಲಿ ದಾಖಲಿಸಿದ ಅವರು ಫೈನಲ್ನಲ್ಲಿ ಗಾಯದ ನಡುವೆಯೂ 15.35 ಸೆಕೆಂಡಲ್ಲಿ ಗುರಿ ತಲುಪಿದ್ದಾರೆ. ಓಕೆ, ಸೊ ಅವರ ರಾಷ್ಟ್ರೀಯ ದಾಖಲೆ 13.27 ಸೆಕೆಂಡ್ ಇತ್ತು. ಅದನ್ನು ಕೂಡ ನೀವು ಗಮನಿಸಬಹುದು. ಸೊ ಇಲ್ಲಿ ನೋಡಿ, 110 ಮೀಟರ್ ಹರ್ಡಲ್ಸ್ ಪುರುಷರ ಟ್ರ್ಯಾಕ್ ಸ್ಪರ್ಧೆ ವೇಗ, ಹೆಜ್ಜೆ, ಲಯ ಮತ್ತು ಅಡೆತಡೆ ದಾಟುವ ತಂತ್ರ ಸಮ ಪ್ರಮಾಣದಲ್ಲಿ ಮುಖ್ಯ. ಸೊ ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಸೊ ಮತ್ತೆ ಸಂಬಂಧಪಟ್ಟಂತೆ ಬಾಕ್ಸಿಂಗ್ಗೆ ಹೋಗೋಣ. ಬಾಕ್ಸಿಂಗ್ ಪ್ರೀತಿ ಪವಾರ್ ಮತ್ತು ಪ್ರಿಯಾ ಗಂಗಾಸ್ಗೆ ಪದಕ ಖಚಿತ. ಸೊ ಏಷ್ಯನ್ ಗೇಮ್ಸ್ ಕಂಚಿನ ಪದಕ ವಿಜೇತೆ ಪ್ರೀತಿ ಪವಾರ್, ಹಾಲಿ ಏಷ್ಯನ್ ಚಾಂಪಿಯನ್ ಪ್ರಿಯಾ ಗಂಗಾಸ್ ಸೆಮಿಫೈನಲ್ ಪ್ರವೇಶಿಸಿ ಭಾರತಕ್ಕೆ 2 ಪದಕಗಳನ್ನು ಖಚಿತಪಡಿಸಿದ್ದಾರೆ. ಸೊ ಮಹಿಳೆಯರ 54 kg ವಿಭಾಗದಲ್ಲಿ ಪ್ರೀತಿ ಪವಾರ್ ಉತ್ತರ ಐರ್ಲೆಂಡ್ನ ನಿಕೋಲ್ ಕ್ಲೇಡ್ ವಿರುದ್ಧ 5-0 ಅಂತರದ ಗೆಲುವು ದಾಖಲಿಸಿ ಈ ಒಂದು ಸಾಧನೆ ಮಾಡಿದ್ದಾರೆ. ಮಹಿಳೆಯರ 60 kg ವಿಭಾಗದಲ್ಲಿ ಪ್ರಿಯಾ ಗಂಗಾಸ್ ಅವರು ಸ್ಥಳೀಯ ಬಾಕ್ಸರ್ ನಿಯಾಮ್ ಮಿಚೆಲ್ ವಿರುದ್ಧ 4-1 ಅಂತರದಿಂದ ಜಯಿಸಿದ್ದಾರೆ. ಮಾಜಿ ಏಷ್ಯನ್ ಚಾಂಪಿಯನ್ಶಿಪ್ ಪರ್ವೀನ್ ಹೂಡಾ 65 kg ಕ್ವಾರ್ಟರ್ ಫೈನಲ್ನಲ್ಲಿ ಇಂಗ್ಲೆಂಡ್ನ ಸಚಾ ಹಿಕಿ ವಿರುದ್ಧ ಸೋತಿದ್ದಾರೆ. ಸೊ ಈ ಒಂದು ಪಾಯಿಂಟ್ಸ್ಗಳು ನೆನಪಿಡಿ. ಸೊ ಮುಂದಿನ ಒಂದು ಸುದ್ದಿ ಈಜು ಶ್ರೀಹರಿ ನಟರಾಜ್ ಸೆಮಿಫೈನಲ್ಗೆ, ಕಾರ್ತಿಕ್ ಅಲಿ ಇಮಾಮ್ ಫೈನಲ್ಗೆ. ಸೊ ಕರ್ನಾಟಕದ ಒಲಿಂಪಿಯನ್ ಶ್ರೀಹರಿ ನಟರಾಜ್ ಪುರುಷರ 100 ಮೀಟರ್ ಬ್ಯಾಕ್ ಸ್ಟ್ರೋಕ್ ಸ್ಪರ್ಧೆಯಲ್ಲಿ ಸೆಮಿಫೈನಲ್ಗೆ ಹೋಗಿದ್ದಾರೆ. ಮೊದಲ ಹಿಟ್ಸ್ನಲ್ಲಿ ಅವರು 55.58 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ 5ನೇ ಸ್ಥಾನಕ್ಕೆ ಏರಿದ್ದಾರೆ. ಸೃಜನ್ ಪ್ರಕಾಶ್ ಪುರುಷರ 50 ಮೀಟರ್ ಬಟರ್ಫ್ಲೈ ಸ್ಪರ್ಧೆಯಲ್ಲಿ ನಿರಾಸೆ ಅನುಭವಿಸಿದ್ದಾರೆ. ಪ್ಯಾರಾ ಪುರುಷರ 50 ಮೀಟರ್ ಫ್ರೀಸ್ಟೈಲ್ನಲ್ಲಿ ಕಾರ್ತಿಕ್ ಬುಡುಗಿನ ಮತ್ತು ಅಲಿ ಇಮಾಮ್ ಫೈನಲ್ಗೆ ಮುಂದೆ ಹೋಗಿದ್ದಾರೆ. ಓಕೆ, ಸೊ ಮುಂದಿನ ಒಂದು ಸುದ್ದಿ ನೋಡೋದಾದರೆ ಶೂಟಿಂಗಿಗೆ ಬರೋಣ. ISSF ಶೂಟಿಂಗ್ ವಿಶ್ವಕಪ್ ಸೋನಮ್ ಹಿಮಾಂಶು ಜೋಡಿಗೆ ಕಂಚು. ಓಕೆ, ಸೊ ಸೋನಮ್ ಉತ್ತಮ್ ಮಸ್ಕರ್ ಮತ್ತು ಹಿಮಾಂಶು ಧಿಲಾನ್ ಜೋಡಿ ISSF ಶೂಟಿಂಗ್ ವಿಶ್ವಕಪ್ 10 ಮೀಟರ್ ಏರ್ ರೈಫಲ್ ಮಿಶ್ರ ತಂಡ ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದುಕೊಂಡಿದೆ. ಇದು ಹಾಲಿ ವಿಶ್ವಕಪ್ನಲ್ಲಿ ಭಾರತದ 4ನೇ ಪದಕ ಆಗಿರುತ್ತೆ. ಅರ್ಹತಾ ಸುತ್ತಿನಲ್ಲಿ ಅವರ ಒಂದು ಜೋಡಿ 634 ಅಂಕಗಳೊಂದಿಗೆ 2ನೇ ಸ್ಥಾನ ಪಡೆದಿತ್ತು. ಇಳವೇಲಿನ್ ವಳರಿಯನ್ ಪಾರ್ಥ್ ರಾಕೇಶ್ ಮಾನೆ ಜೋಡಿ 634 ಅಂಕಗಳಿಂದ 3ನೇ ಸ್ಥಾನ ಪಡೆದಿತ್ತು. ಸೊ ಫೈನಲ್ನಲ್ಲಿ ಇವರು ಸೋನಮ್ ಹಿಮಾಂಶು 441.2 ಅಂಕ ಪಡೆದು ಕಂಚು ಗೆದ್ದರು. ಇಳವೇಲಿನ್ ಪಾರ್ಥ್ ಜೋಡಿ 378 ಅಂಕದಲ್ಲಿ 4ನೇ ಸ್ಥಾನ ಪಡೆದಿರುತ್ತಾರೆ. ಪದಕ ಪಟ್ಟಿಯಲ್ಲಿ ಚೀನಾ ಅಗ್ರಸ್ಥಾನದಲ್ಲಿದೆ, ಅಮೆರಿಕ 2ನೇ ಸ್ಥಾನದಲ್ಲಿದೆ ಮತ್ತು ಭಾರತ 3ನೇ ಸ್ಥಾನದಲ್ಲಿದೆ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಳ್ಳಿ. ಚೀನಾ, ಅಮೇರಿಕ ಮತ್ತು ಭಾರತ ಈ 3 ದೇಶಗಳು ಒಂದು ರ್ಯಾಂಕಿಂಗ್ ಕೂಡ ನೀವು ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಸೊ ಇದಿಷ್ಟು ಇವತ್ತಿನ ಪ್ರಜಾವಾಣಿ ನ್ಯೂಸ್ ಪೇಪರ್ ಅನಾಲಿಸಿಸ್. ನಿಮಗೆ ಈ ಕಂಟೆಂಟ್ ಇಷ್ಟ ಆಗಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ, ಮತ್ತು ಇನ್ನೂ ಹೆಚ್ಚಿನ ಒಂದು ವಿಡಿಯೋಸ್ಗಳು ನಿಮಗೆ ಬೇಕಂತ ಹೇಳಿದರೆ ಸೊ ಕಮೆಂಟಲ್ಲಿ ತಿಳಿಸಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್.